ಎವ್ರಿವನ್, ಮತ್ತೊಮ್ಮೆ ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡುವ ವ್ಯಕ್ತಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾರಾ ಆ ಒಂದು ಟಾಪಿಕ್ ತೊಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ಇಟ್ ಈಸ್ ಟೈಮ್ ಟು ಟೇಕ್ ಆ್ಯಕ್ಷನ್. ಯು ಆರ್ ವೆರಿ ಕ್ಲೋಸ್ ಟು ಅಚೀವಿಂಗ್ ಯುವರ್ ಗೋಲ್. ದಿ ಎಂಡ್ ಆಫ್ ಎ ಟಫ್ ಸೈಕಲ್ ಅಪ್ರೋಚಸ್ ಅನ್ನೋದು ಬರ್ತಾ ಇದೆ ನೋಡಿ. ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಮನ್ನು ಭೇಟಿ ಆಗ್ತಾರಾ? ತುಂಬ ದಿನದಿಂದ ನೀವು ಕಾಯ್ತಾ ಇದ್ದೀರಾ ಅವ್ರಿಗೆ. ಯಾವುದೋ ಸಮಸ್ಯೆಗಳಿಂದ ಇಬ್ಬರು ದೂರ ಆಗಿದ್ದೀರಾ. ಇಬ್ಬರಲ್ಲೂ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ನೀವು ಈ ಕನೆಕ್ಷನಲ್ಲಿ ಆದಷ್ಟು ಎಫರ್ಟ್ಸ್ ಹಾಕಿದ್ದೀರಾ, ಪ್ರಯತ್ನಗಳನ್ನ ಮಾಡಿದ್ದೀರಾ. ಯಾಕೋ ಏನೋ ಅವರು ಸೈಲೆಂಟಾಗಿದ್ದರು, ನಿಮಗೇನೂ ಹೇಳ್ತಾ ಇರಲಿಲ್ಲ, ಯಾವುದೇ ಡಿಸಿಷನ್ ಕೊಡ್ತಾ ಇರಲಿಲ್ಲ. ನಿಮಗೆ ಮಾತ್ರ ಮತ್ತೆ ಅವ್ರು ಖಂಡಿತ ಬರ್ತಾರೆ, ನನ್ನ ಮೇಲೆ ಅವ್ರಿಗೆ ಇಷ್ಟ ಇದೆ, ಹಾಗೆಲ್ಲ ನೀವು ಯೋಚನೆ ಮಾಡೋದಿತ್ತು. ಕಾನ್ಫಿಡೆಂಟಾಗಿದ್ರಿ, ಆದ್ರೂ ಓವರ್ ಥಿಂಕಿಂಗ್ ಇತ್ತು. ಆ ನೆನಪುಗಳು ಆಗಾಗ ಬರ್ತಾ ಇತ್ತು. ಇದಕ್ಕೆ ಇಲ್ಲಿ ಇನ್ನೇನಿದೆ ನೋಡೋಣ. ಅವರ ಫೀಲಿಂಗ್ಸ್ ನೋಡಿದಾಗ ಅವ್ರಿಗೂ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ನಿಮ್ಮ ಸ್ವಭಾವ, ನಿಮ್ಮ ಮಾತುಕತೆಗಳು ಅವ್ರನ್ನೇನೋ ಅಟ್ರ್ಯಾಕ್ಟ್ ಮಾಡಿದೆ. ನೀವೊಂದು ಬೆಸ್ಟ್ ಚಾಯ್ಸ್ ಅನ್ನಿಸ್ತಾ ಇದೆ ಅವ್ರಿಗೆ. ಈ ಕನೆಕ್ಷನಲ್ಲಿ ಏನಾದರೂ ಆ್ಯಕ್ಷನ್ ತಗೋಬೇಕು, ಏನಾದರೂ ಮಾಡಬೇಕು ಅನ್ನೋ ಮನಸ್ಸಾಗಿದೆ. ಇಲ್ಲಾಂದರೆ ನೀವು ಅವರಿಂದ ದೂರ ಆಗ್ತೀರಾ, ನಿಮ್ಮನ್ನು ಕಳ್ಕೊತೀನಿ ಅನ್ನೋ ಮನಸ್ಸಿದೆ ಅವ್ರಿಗೆ. ಈ ಕನೆಕ್ಷನಲ್ಲಿ ಲೋ ಎನರ್ಜಿ ಇತ್ತು, ಯಾವುದೇ ಕೆಲಸಗಳಾಗ್ತಾ ಇರಲಿಲ್ಲ. ನೀವೊಂದು ಹೇಳಿದ್ರೆ ಅವರೊಂದು ಹೇಳ್ತಾ ಇದ್ರು. ಹಾಗಾಗಿ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇತ್ತು. ಸ್ವಲ್ಪ ಕಾಲ ಸೈಲೆಂಟ್ ಆಗಿದ್ದೀರಾ. ಈ ಸ್ಪೇಸಲ್ಲಿ ಅವ್ರಿಗೆ ನಿಮ್ಮನ್ನು ಮರೆಯೋಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಒಂದ್ಸರಿ ದೂರ ಆದಾಗನೇ ಒಂದು ವ್ಯಕ್ತಿಯ ಬೆಲೆ ಗೊತ್ತಾಗೋದು. ಈಗ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಇಲ್ಲಿಂದ ಏನು ಮೆಸೇಜ್ ಬರುತ್ತೆ. ಟುಗೆದರ್ ನೋಡಿದ್ರಾ, ಇಲ್ಲಿ ಹೈಡ್ ಅವೇ. ನೀವು ಈ ವ್ಯಕ್ತಿನ ಇಷ್ಟಪಟ್ಟಿದ್ದೀರಾ. ಜೀವನ ಪೂರ್ತಿ ಇವ್ರ ಜೊತೆ ಕಳಿಬೇಕು ಅನ್ನೋ ಆಸೆ ಇತ್ತು. ಎಲ್ಲೋ ದೂರ ಒಂದು ಮನೆ ಮಾಡಿಕೊಂಡು ನಾವಿಬ್ಬರೇ ಚೆನ್ನಾಗಿರಬೇಕು, ಹಾಗೆಲ್ಲ ನಿಮಗೆ ಕನಸುಗಳಿತ್ತು. ಇಬ್ಬರು ಒಟ್ಟಿಗೆ ಜೀವನ ಮಾಡಬೇಕು ಅನ್ನೋ ಆಸೆ ಇತ್ತು. ನಿಮ್ಮ ಹಾಗೆ ಅವ್ರಿಗೂ ಅನ್ನಿಸ್ತಿತ್ತು. ಆದರೆ ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ ಅಲ್ವಾ? ಹಾಗೆ ಎಲ್ಲರ ಮನಸ್ಸುಗಳೂ ಒಂದೇ ಥರ ಇರಲ್ಲ. ಒಬ್ರೊಬ್ಬರು ಒಂದೊಂದು ಥರ ಯೋಚನೆ ಮಾಡ್ತಾರೆ. ಹಾಗಾಗಿ ನೀವಿಬ್ಬರು ದೂರ ಆಗಿದ್ರಿ ಅನ್ನಿಸ್ತಾ ಇದೆ ಇಲ್ಲಿ. ಪ್ರೀತಿ ಬೆಳೆದಾಕ್ಷಣಕ್ಕೆ ಮದುವೆ ಮಾಡ್ಕೊಳಕ್ಕಾಗಲ್ಲ ಅಲ್ವಾ? ಹಾಗೆ ಇವರು ಸ್ವಲ್ಪ ಕಾಲ ನಿಮ್ಮಿಂದ ದೂರ ಆಗಿದ್ದರು, ಸೈಲೆಂಟ್ ಆಗಿದ್ದರು. ಈಗ ಯಾಕೋ ಆ್ಯಕ್ಷನ್ ತಗೋಬೇಕು ಈ ಕನೆಕ್ಷನಲ್ಲಿ ಅನ್ನೋ ಮನಸ್ಸಾಗಿದೆ. ಇಬ್ರಿಗೂ ಆತಂಕ ಇತ್ತು, ಮುಂದೆ ಏನಾಗುತ್ತೋ ಅನ್ನೋ ಪರಿಸ್ಥಿತಿ ಇತ್ತು. ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು. ಅದೆಲ್ಲ ಕೊನೆಗೊಳ್ಳುತ್ತೆ, ಹಾಗವ್ರು ಯೋಚನೆ ಮಾಡೋದಿದೆ. ಇದಕ್ಕೆ ಟಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಏಟ್ ಆಫ್ ಕಪ್ಸ್, ಹಾಗೆ ಪೇಜ್ ಆಫ್ ಕಪ್ಸ್ ಬರ್ತದೆ, ಮತ್ತೊಂದು ಕ್ವೀನ್ ಆಫ್ ಕಪ್ಸ್, ಮತ್ತೊಂದು ಕ್ವೀನ್ ಆಫ್ ಪೆಂಟಿಕಲ್ಸ್, ಇಲ್ಲೊಂದು ಹರ್ಮಿಟ್ ಕಾರ್ಡ್ ಬರ್ತದೆ, ಇಲ್ಲಿ ಟವರ್ ಕಾರ್ಡ್ ಇದೆ. ತುಂಬ ದಿನದಿಂದ ಇಲ್ಲೊಂದು ಮೌನ ಇದೆ. ಅವ್ರು ನನ್ನಿಂದ ಮೂವ್ ಆನ್ ಆಗಿದ್ದಾರೆ, ಹಾಗೆ ನೀವು ಅಂದ್ಕೊಂಡ್ರೂ ಕಾನ್ಫಿಡೆಂಟ್ ಆಗಿದ್ದೀರಾ. ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ, ಆತ್ಮೀಯತೆ ಇದೆ. ಯಾವುದೋ ಕಾರಣಕ್ಕೆ ನೀವಿಬ್ಬರು ಸೈಲೆಂಟ್ ಆಗಿದ್ದೀರಾ ಅನ್ನೋದಿದೆ. ಇಲ್ಲಿ ಇನ್ನೇನಿದೆ? ಹಾಗೆ ನೋಡಿದಾಗ ನೆನಪುಗಳಿದೆ. ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದಾರೆ. ಯಾಕೋ ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಆಗಾಗ ಒಬ್ಬರೇ ಕೂತು ಯೋಚನೆ ಮಾಡೋದಿದೆ. ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ನಿಮ್ಮನ್ನು ರೀಪ್ಲೇಸ್ ಮಾಡಬೇಕು ಅನ್ನೋ ಆಸೆ ಇಲ್ಲ. ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಲೈಫ್ ಮೊನೋಟನಸ್ ಅನ್ನಿಸ್ತಾ ಇದೆ. ದಿನ ಅದೇ ಕೆಲಸ, ಯಾಂತ್ರಿಕ ಜೀವನ ಹಾಗನ್ನಿಸ್ತಾ ಇದೆ. ಮಧ್ಯೆ ಮಧ್ಯೆ ನಿಮ್ಮ ನೆನಪುಗಳು ಬರುತ್ತೆ.
ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನೀವು ನಿಮ್ಮ ನೆನಪುಗಳು ಅವ್ರಿಗೇನೋ ಸಂತೋಷ ಕೊಡ್ತಾ ಇತ್ತು, ಎಂತೂಸಿಯಾಸಮ್ ಇತ್ತು. ಈ ವ್ಯಕ್ತಿ ನಿಮ್ಮ ಫ್ರೆಂಡ್ಶಿಪ್ಗೆ, ನಿಮ್ಮ ಮಾತುಕತೆಗಳಿಗೆ ಅಡಿಕ್ಟ್ ಆಗಿದ್ರು ಅನ್ನಿಸ್ತಾ ಇದೆ. ನಿಮಗೆ ಕಾಲ್ ಅಥವಾ ಮೆಸೇಜ್ ಮಾಡೋದಿರಲಿ, ಡೈರೆಕ್ಟಾಗಿ ನಿಮ್ಮನ್ನು ಮೀಟ್ ಮಾಡಬೇಕು ಹಾಗನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಫೀಲಿಂಗ್ಸ್ ಏನಿದೆ? ಹೆರಫೆಂಟ್ ಬರ್ತಾ ಇದೆ, 8 ಆಫ್ ವ್ಯಾಂಡ್ಸ್ ಬರ್ತಾ ಇದೆ, ಟೆಂಪ್ರೆನ್ಸ್ ಇದೆ, ಹಾಗೆ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ದಿ ಡಬಲ್ ಕಾರ್ಡ್, ಇಲ್ಲೊಂದು 8 ಆಫ್ ಪೆಂಟಕಲ್ಸ್. ನೀವೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಮರಿತೀರಾ, ಪ್ರಾಕ್ಟಿಕಲ್ ಆಗಿದ್ದೀರಾ, ತಾಳ್ಮೆ ಇದೆ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಹಾಗೂ ಅನ್ನಿಸ್ತಾ ಇದೆ. ಅದರಿಂದನೇ ಏನೋ ಡಿಫ್ರೆನ್ಸಸ್ ಇದೆ ಇಬ್ಬರಲ್ಲೂ. ನೀವೊಂದು ಸ್ಟ್ರಾಂಗ್ ಹೆಡೆಡ್ ಪರ್ಸನ್, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿದ್ರೂ ಈ ವ್ಯಕ್ತಿ ನೆನಪುಗಳಲ್ಲಿ ನೀವು ಇನ್ವಾಲ್ವ್ ಆಗಿದ್ದೀರಾ. ಎಷ್ಟೇ ಮರಿಬೇಕು ಅಂದ್ರೂ ಆ ನೆನಪುಗಳು ಮತ್ತೆ ಬರ್ತಾ ಇರುತ್ತೆ. ಇಲ್ಲೇನೋ ಕಂಟ್ರೋಲಿಂಗ್ ಎನರ್ಜಿನೂ ಇದೆ. ಹಾಗಿರೋದ್ರಿಂದ ಈ ಕನೆಕ್ಷನಲ್ಲಿ ನೀವು ಮುಂದುವರಿಯೋಕ್ಕಾಗ್ತಾ ಇರಲಿಲ್ಲ. ಏನೋ ಬ್ಯಾರಿಯರ್ಸ್ ಇದೆ. ನಿಮ್ಮನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀರಾ, ಕಂಟ್ರೋಲ್ ಮಾಡ್ಕೊಂಡಿದ್ದೀರಾ ನಿಮ್ಮ ಫೀಲಿಂಗ್ಸ್ನ. ಆದರೂ ಹುಚ್ಚು ಮನಸ್ಸು ಕೇಳ್ತಾ ಇಲ್ಲ. ಆಗಾಗ ನೆನಪುಗಳು ಬರುತ್ತೆ. ತಪ್ಪು ಸಮಯದಲ್ಲಿ ಈ ವ್ಯಕ್ತಿನ ಭೇಟಿಯಾಗಿದ್ದೀನಿ ಹಾಗನ್ನಿಸ್ತಾ ಇದೆ ನಿಮಗೆ. ಮುಂದುವರಿಯೋಕ್ಕಾಗ್ತಾ ಇಲ್ಲ. ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೂ ಆಗ್ತಾ ಇಲ್ಲ. ಯಾವುದೋ ಬಿಡಲಾರ್ದಂಥ ಫೀಲಿಂಗ್ಸಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹೆವಿ ಎನರ್ಜಿ ಬರ್ತಾ ಇದೆ. ಆದರೂ ಸೈಲೆಂಟ್ ಆಗಿದ್ದೀರಾ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಾವು ಮತ್ತೆ ಭೇಟಿ ಆಗ್ತೀವಿ, ಈ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗುತ್ತೆ ಹಾಗೆ ನೀವು ಯೋಚನೆ ಮಾಡೋದಿದೆ. ನೀವೊಂದು ಅಟ್ರಾಕ್ಟಿವ್ ಪರ್ಸನ್ ಹಾಗನ್ನಿಸ್ತಾ ಇದೆ. ಚೆನ್ನಾಗಿ ಮಾತಾಡ್ತೀರಾ, ಹಾಗೆ ವೆಲ್ ಡ್ರೆಸ್ಡ್ ಹಾಗೂ ಅನ್ನಿಸ್ತಾ ಇದೆ. ಲೈಫ್ನ ಕಾನ್ಫಿಡೆಂಟಾಗಿ ಎದುರಿಸ್ತಾ ಇದ್ರೂ ಯಾಕೋ ಈ ವ್ಯಕ್ತಿ ವಿಷಯದಲ್ಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ, ಏನಿದೆ ನೋಡೋಣ. ನಿಮಗೇನಾದರೂ ಗೈಡೆನ್ಸ್ ಸಿಗ್ಬೋದಾ ಇಲ್ಲಿಂದ? ಕ್ರಿಯೇಟಿವಿಟಿ, ಮತ್ತೊಂದು ರೈಪ್ನೆಸ್, ಹಾಗೆ ಲೆಟ್ಟಿಂಗ್ ಗೋ ಸೆಂಟರಲ್ಲಿ ಬರ್ತಾ ಇದೆ ನೋಡಿ. ಎಕ್ಸಿಸ್ಟೆನ್ಸ್, ಮತ್ತೊಂದು ಸ್ಲೋಯಿಂಗ್ ಡೌನ್, ಇಲ್ಲಿ ಮೈಸರ್ ಬರ್ತಾ ಇದೆ. ಯಾವುದೋ ಕಾರಣಕ್ಕೆ ಈ ಕನೆಕ್ಷನಲ್ಲಿ ಅಂಥ ಡೆವಲಪ್ಮೆಂಟ್ಸ್ ಇಲ್ಲ. ಇಬ್ರಿಗೂ ಅವರದೇ ಆದ ಸಮಸ್ಯೆಗಳಿದೆ. ಇಲ್ಲಿ ಅಟ್ರಾಕ್ಷನ್ ಬೆಳೆದಿದ್ರೂ ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಕೆಲವರು ಇಲ್ಲಿ ಆಗಾಗ ಕನ್ವರ್ಸೇಷನಲ್ಲಿ ಇರ್ತೀರಾ. ಮೊದಲಿನ ಆತ್ಮೀಯತೆ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಈಗ ಅವ್ರ ಫೀಲಿಂಗ್ಸ್ ಏನಿದೆ ನೋಡೋಣ. ಎಷ್ಟೋ ಸರಿ ಇದನ್ನೆಲ್ಲ ಲೆಟ್ಗೋ ಮಾಡ್ಕೋಬೇಕು, ನಿಮ್ಮನ್ನು ಮರಿಬೇಕು ಹಾಗೆ ಪ್ರಯತ್ನ ಮಾಡಿದ್ರೂ ಅವ್ರಿಗೆ ಯಾಕೋ ಈಗೀಗ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ನೀವೊಂದು ಇಂಟ್ರೆಸ್ಟಿಂಗ್ ಪರ್ಸನ್ ಹಾಗನ್ನಿಸುತ್ತೆ ಅವ್ರಿಗೆ. ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಏನೋ ಎಂತೂಸಿಯಾಸಮ್ ಇದೆ. ಇಬ್ಬರಲ್ಲೂ ಕೆಲವು ಪರ್ಸ್ನಲ್ ಇಶ್ಯೂಸ್ ಇದೆ. ಹಾಗಿರೋದ್ರಿಂದ ಇದು ಸ್ಲೋ ಆಗಿ ನಡೀತಾ ಇದೆ. ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಆದರೆ ಇಲ್ಲೊಂದು ರೈಪ್ನೆಸ್ ಇದೆ. ಎಲ್ಲದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಕೆಲವು ಕನೆಕ್ಷನ್ಗಳಲ್ಲಿ ಸಮಸ್ಯೆಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೋತೀವಿ. ಏನೋ ಕನ್ಫ್ಯೂಷನ್ಸ್ ಇರುತ್ತೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಸಮಸ್ಯೆಗಳಿರುತ್ತೆ. ಹಾಗಿರೋದ್ರಿಂದ ಈ ಕನೆಕ್ಷನಲ್ಲಿ ಮುಂದುವರಿಯೋಕ್ಕಾಗ್ತಾ ಇರಲಿಲ್ಲ. ಸ್ವಲ್ಪ ದಿನ ಇಲ್ಲಿ ಸೈಲೆನ್ಸ್ ಇದ್ರೂ ಈಗ ಯಾಕೋ ಇಲ್ಲಿ ಮೂಮೆಂಟ್ಸ್ ಬರ್ತಾ ಇದೆ. ಆ ಕಷ್ಟದ ದಿನಗಳೆಲ್ಲ ಕಳೀತಾ ಇದೆ. ಅವ್ರ ಮನಸ್ಸು ಚೇಂಜ್ ಆಗಿದೆ. ನಿಮ್ಮನ್ನು ಭೇಟಿ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಫೈನಲ್ ಕಾರ್ಡ್ಸ್ ಏನಿದೆ? ಎ ವಿನ್ ಔಟ್ಕಮ್ ಈಸ್ ಫಾರ್ಕಾಸ್ಟ್. ಮತ್ತೊಂದು ನಥಿಂಗ್ ವಿಲ್ ಕಮ್ ಆಫ್ ದಿಸ್ ಸಿಚುಯೇಷನ್. ಲುಕ್ ಅಟ್ ದಿ ಬಿಗ್ಗರ್ ಪಿಕ್ಚರ್. ಮತ್ತೊಂದು ಅಡ್ಜಸ್ಟ್ಮೆಂಟ್ಸ್ ಆರ್ ರಿಕ್ವೈರ್ಡ್. ಫೈನಲ್ ಕಾರ್ಡ್, ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಬ್ರಿಂಗ್ ಲವ್ ಇನ್ ಟು ದಿಸ್ ಸಿಚುಯೇಷನ್. ಈ ಕನೆಕ್ಷನ್ ಮುಂದುವರಿಬೇಕಾದ್ರೆ ನೀವು ಕೆಲವು ಅಡ್ಜಸ್ಟ್ಮೆಂಟ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ. ಇಬ್ರಿಗೂ ಏನೋ ಸಮಸ್ಯೆಗಳಿರೋದ್ರಿಂದ ಈ ಕನೆಕ್ಷನಲ್ಲಿ ಫ್ಯೂಚರ್ ಇಲ್ದಿರಬಹುದು. ಆದರೆ ಅ ವಿನ್ ಔಟ್ಕಮ್ ಈಸ್ ಫೋರ್ಕಾಸ್ಟ್ ಅನ್ನೋದು ಬರ್ತಾ ಇದೆ. ನಿಮ್ಮ ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಪ್ರಪಂಚ ವಿಶಾಲವಾಗಿದೆ, ಜೀವನನ ಫೇಸ್ ಮಾಡಬೇಕಾಗುತ್ತೆ ಅನ್ನೋದಿದೆ.
ಕೆಲವರು ಇಲ್ಲಿ ಆಲ್ರೆಡಿ ಲೈಫಲ್ಲಿ ಸೆಟ್ಲ್ ಆಗಿದ್ರು ಏನೋ ಅಟ್ರಾಕ್ಷನ್ ಇದೆ, ಹಾಗೆ ಈ ಕನೆಕ್ಷನ್ ಮುಂದುವರಿಯುತ್ತೆ. ಒಂದೊಂದು ಸರಿ ಜೀವನದಲ್ಲಿ ತುಂಬ ಮುಂದೆ ಬಂದ್ಬಿಟ್ಟಿರ್ತೀವಿ, ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ, ಅಲ್ಲಿ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ, ಆತ್ಮೀಯತೆ ಇರುತ್ತೆ, ಮುಂದೇನು ಅನ್ನೋ ಪ್ರಶ್ನೆ ಇರುತ್ತೆ. ಜೀವನನೇ ಹಾಗೆ, ಬೇಕು ಅಂದಾಗ ಸಿಗಲ್ಲ. ಇಲ್ಲಿ ನೀವು ಕೆಲವು ಅಡ್ಜಸ್ಟ್ಮೆಂಟ್ಸ್ಗಳನ್ನ ಮಾಡ್ಕೋಬೇಕಾಗತ್ತೆ, ನೆಗೆಟಿವಿಟಿಗಳನ್ನ ರಿಲೀಸ್ ಮಾಡ್ಕೋಬೇಕಾಗತ್ತೆ. ನಿಮ್ಮನ್ನು ಅವರು ಭೇಟಿ ಮಾಡ್ತಾರೆ. ಸೊ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.